ಇದು ನಮ್ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಅಲಂಕಾರ. ಇಲ್ಲಿ ನಾನು ಡೆಕೋರೇಷನ್ಗೆ ಏನು ಪ್ಲಾಸ್ಟಿಕ್ ಯೂಸ್ ಮಾಡಿಲ್ಲ, ಎಲ್ಲ ನ್ಯಾಚುರಲ್ ಮೆಟೀರಿಯಲ್ಸ್ನೇ ಯೂಸ್ ಮಾಡಿದ್ದೀನಿ. ಈ ಹಬ್ಬದೀಗ ಡಿಸೈನ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇದಕ್ಕೆ ಈ ಥರ ಕಾರ್ಡ್ಬೋರ್ಡ್ ಶೀಟ್ಗೆ ಫಸ್ಟ್ ಕ್ರಯಾನ್ಸಲ್ಲಿ ಮಾರ್ಕ್ ಮಾಡಿಕೊಂಡು ಇದು ಫರ್ಲೇಸ್ನ ಅಟ್ಯಾಚ್ ಮಾಡ್ತಿದ್ದೀನಿ. ಈ ಫರ್ಲೇಸ್ ಬಂದುಬಿಟ್ಟು ಡಿಫ್ರೆಂಟ್ ಕಲರ್ಸ್ ಬರುತ್ತೆ, ಬಟ್ ಇಲ್ಲಿ ನಾನು ಈ 3 ಕಲರ್ಸ್ನ ಚೂಸ್ ಮಾಡ್ಕೊಂಡಿದ್ದೀನಿ, ಪರ್ಪಲ್, ರಾಯಲ್ ಬ್ಲೂ ಮತ್ತು ಸ್ಕೈ ಬ್ಲೂ. ಸೊ ಇಲ್ಲಿ ನಾನು ಫಸ್ಟ್ ಪರ್ಪಲ್ 2 ಲೈನ್ಸಾಗಿ ಅಟ್ಯಾಚ್ ಮಾಡಿ, ರಾಯಲ್ ಬ್ಲೂ ಸಿಂಗಲ್ ಲೈನು, ಉಳಿದಿದ್ದೆಲ್ಲ ಸ್ಕೈ ಬ್ಲೂನ ಅಟ್ಯಾಚ್ ಮಾಡ್ತಿದ್ದೀನಿ. ಸೊ ಇದೇ ಪ್ರೊಸೀಜರಲ್ಲಿ ಬೇರೆ ಡಿಫ್ರೆಂಟ್ ಶೇಪ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಸಿಯಾಗಿ ಸ್ಕ್ರೀನ್ಗೆ ಅಥವಾ ಇದು ರಂಗೋಲಿಗೂ ಯೂಸ್ ಮಾಡ್ಕೋಬೋದು. ಸ್ಕ್ರೀನ್ಗಾದರೆ ಪಿನ್ನನ್ನು ಅಟ್ಯಾಚ್ ಮಾಡಬೇಕು ಸ್ಕ್ರೀನ್ಗೆ ಹಾಕೋಕ್ಕೆ, ರಂಗೋಲಿಗಾದರೆ ಪಿನ್ನೇನು ಅವಶ್ಯಕತೆ ಇರಲ್ಲ, ಫ್ಲೋರ್ ಮೇಲೆ ಹಾಗೆ ಜೋಡಿಸ್ಕೋಬೋದು. ಮಲ್ಟಿಪರ್ಪಸ್ಸಾಗಿ ಯೂಸ್ ಮಾಡ್ಕೋಬೋದು. ಪಿನ್ಗೆ ಈ ಥರ ಟೆಫ್ಲಾನ್ ಟೇಪ್ ಇಲ್ಲ ಸೆಲ್ಲೋ ಟೇಪ್ನ ಯೂಸ್ ಮಾಡಿ ಈಸಿಯಾಗಿ ಈ ಥರ ಬ್ಯಾಕ್ ಅಟ್ಯಾಚ್ ಮಾಡಬೇಕಿರುತ್ತೆ ಅಷ್ಟೇ. ಪ್ಲಾಸ್ಟಿಕ್ ಐಟಮ್ಸ್ ಡೆಕೋರೇಷನ್ಗೆ ಯೂಸ್ ಮಾಡೋದು ಬೇಡ ಅಂತ ಈ ಥರ ಉಲ್ಲನ್ ಲೇಸ್ನ ತೊಗೊಂಡು ಡಿಸೈನ್ ಮಾಡಿದ್ದೀನಿ. ಈ ಥರ ಇನ್ನಷ್ಟು ಕ್ರಿಯೇಟಿವ್ ವಿಡಿಯೋಸ್ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.